So welcome back to our YouTube channel, Shashank Vlogs. ನನ್ನ ಹುಟ್ಟು ಗುಣ ಅದು ಅಹಂಕಾರ ಈ ಭೂಪನಿಗೆ ಅದೇ ಅಲಂಕಾರ. ಇವತ್ತಿನ ವ್ಲಾಗಲ್ಲಿ ಏನು ಹೇಳೋಣ ಗೈಸ್, ತುಂಬ ರೆಕಾರ್ಡ್ ಐತೆ. ಮತ್ತು ನೆನ್ನೆ ಅಪ್ಲೋಡ್ಗೆ ಇಟ್ಟಿದ್ದೀನಲ್ಲ ವ್ಲಾಗು, ಅದು ಅಪ್ಲೋಡೇ ಆಗಿರಲಿಲ್ಲ. 10 ಗಂಟೆಲಿ ಅಪ್ಲೋಡ್ ಮಾಡಿರೋದು ನೈಟು. 6 o'clock ನಾರ್ಮಲಾಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಲ್ಲ, ಅದು ಅಪ್ಲೋಡೇ ಆಗಿಲ್ಲ. ಈಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ತಿಂದ್ಬಿಟ್ಟು ಕೂತಿದ್ದೀನಿ. ಕೆಳಗಡೆ ಹೋಗ್ಬೇಕು, ಕೆಲಸ ಐತೆ. ಮತ್ತು ವೆಕೇಷನ್ ಐತೆ ಗೈಸ್ ನಮಗೆ. ಯಾವಾಗಿಂದ 29th ವೆಕೇಷನ್ ಇದೆ. 28th ಏನೋ ಸಮಥಿಂಗ್ ಕಾಲೇಜಲ್ಲಿ ಏನೋ ಇರಬೇಕು ಫಂಕ್ಷನ್ ಅವ್ರ ಏನೋ ಒಂದೈತೆ. ಅದು ಮುಗಿದ್ಮೇಲೆ ವೆಕೇಷನ್ ಸ್ಟಾರ್ಟ್ ಆಗುತ್ತೆ. April 15th ಫುಲ್ ಜಾಲಿ ಇವತ್ತಂತೂ ನಾವು ಕಾಲೇಜಲ್ಲಿ ಎಲ್ಲರೂ. ಇನ್ನೊಂದೇನು ಗೊತ್ತಾ ಗೈಸ್, ಇನ್ನೊಂದೇನು ಹೇಳೋಕ್ಕೆ ಬಂದೆ, ಈ BSc ಮುಗಿಸೋಣ ಅಂತ ನಾನು ಅಂದ್ಕೊಂಡಿದ್ದೆ. ಇವಾಗ ನೋಡಿದ್ರೆ BScಗೆ ನೀಟ್ ಬೇರೆ ಬರಿಬೇಕಂತೆ ಗೈಸ್. ಈ ವರ್ಷದಿಂದ ಹೊಸ ರೂಲ್ಸ್ ಬಂದಿದೆ. ಪ್ಯಾರಾಮೆಡಿಕಲ್ ಮುಗಿಸಿ BSc ಮಾಡೋರಿಗೆ ಹೊಸ ರೂಲ್ಸ್, ನೀಟ್ ಮತ್ತು CET ಬರಿಬೇಕು ಅಂತ. ನಾನು ಪ್ಯಾರಾಮೆಡಿಕಲ್ ಎಕ್ಸಾಮ್ ಬರೆಯೋದಕ್ಕೆ ಆಕಾಶಗೆ ಕೆಳಗೆ ಇಳಿದಿರ್ತೀನಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ನೀಟ್ ಬರೆದು ಗೌರ್ಮೆಂಟ್ ಸೀಟ್ ಮೇಲೆ ಹೋಗೋರಾದರೆ ಹೋಗ್ಬೋದು. ಅದಕ್ಕೇ ಇವತ್ತು ಮನೆಯಲ್ಲಿ ಅದ್ರ ಬಗ್ಗೆನೇ ಮಾತಾಡಬೇಕು. ಏನು ಎತ್ತ ಅಂತ ಒಳ್ಳೆ ರ್ಯಾಂಕಿಂಗ್ ತೊಗೊಬೇಕು ಗೈಸ್. ನೀಟಲ್ಲಿ ಬರೆಯೋಕ್ಕೆ ಹೋದರೆ, ನೀಟ್ ಪ್ರಾಕ್ಟೀಸ್ಗೆ ಹೋದರೆ ನಾನು ನನ್ನ ಪ್ಯಾಷನ್ನ ಬಿಡಬೇಕು ಬರುತ್ತೆ. ಏನದು ಅಂದರೆ ನಿಮಗೆ ಗೊತ್ತು, ನನಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಗೂ ರೀಲ್ಸ್ ಮಾಡಲಿಕ್ಕೆ ತುಂಬ ಇಷ್ಟ. ನಾನು ಟಿಕ್ಟಾಕು, ಮೋಜು, MS ಟಕಾಟಕ್ ಎಲ್ಲ ಆ್ಯಪ್ಸಲ್ಲೂ ರೀಲ್ಸ್ ಮಾಡ್ಕೊಂಬಂದಿದ್ದೇನೆ ನಾನು. ಅಂದರೆ ಇನ್ಸ್ಟಾದಲ್ಲಿ ಅಷ್ಟು ಫಾಲೋವರ್ಸ್ನ ನಾನು ಮಾಡ್ಕೊಳ್ಳಿಲ್ಲ. ಯಾಕೆ ಅಂದರೆ ನನಗೆ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಬರೀ ಆಡ್ಕೊಳ್ಳೋದೇ ಬಂತು. ಯೂಟ್ಯೂಬಲ್ಲಾದರೆ ಅರ್ಧ ಬಾಡಿ ಕಾಣಿಸುತ್ತಲ್ವ, ಅದಕ್ಕೇ ಜೈ ಅಂದ್ಬಿಡ್ಬೋದು ಅಂತ ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಅಷ್ಟು ಇದು ಸಿಗಲಿಲ್ಲ, ಮತ್ತು ಮಿಡಲಲ್ಲಿ ಸಿಕ್ತು, ಮತ್ತು ಈಗ ರೀಸೆಂಟಾಗಿ ಸಿಗಲಿಲ್ಲ, ಏನು ಗ್ರೋತ್ ಸಿಗಲಿಲ್ಲ. ಇವಾಗ ಮತ್ತೆ ಸಿಗೋಕ್ಕೆ ಸ್ಟಾರ್ಟ್ ಆಗಿದೆ. ನನಗೆ ಖುಷಿ ಆಗ್ತಾ ಬರ್ತಾಯಿದೆ ಈ ರೀಸೆಂಟಾಗಿ ಗ್ರೋತ್ಗಳು ಸಿಗ್ತಾ ಇರೋದು. ಥ್ಯಾಂಕ್ ಯು ಗೈಸ್. ಇನ್ನೊಂದು ಏನಂದರೆ, ಇನ್ನು 4 ಸಬ್ಸ್ಕ್ರೈಬರ್ಸ್ ಬೇಕು 100 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋದಕ್ಕೆ. ಅದಕ್ಕೇ ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಆನೆಸ್ಟಿಯಾಗಿ ನಾನು ನನ್ನ ವ್ಲಾಗ್ಸ್ ಹಾಗೂ ರೀಲ್ಸ್ ಏನೇ ಆದರೂ ಪೋಸ್ಟ್ ಮಾಡ್ತಾಯಿದ್ದೀನಿ ಗೈಸ್. ನನಗೆ ಮಮ್ಮಿಗೆ ಟೀ, ಪಪ್ಪಂಗೆ ಹಾಲು ಮಾಡ್ಕೊಂಡು ಹೋಗ್ಬೇಕಂತೆ ಇವಾಗ ಐಸ್. ನಮ್ಮಮ್ಮ ನಿನ್ನೆ ಆಚೆ ಹೋಗಿದ್ರು, ಬರಬೇಕಾರೆ ಅಂತಂದವ್ರು ಗೊತ್ತಾ, ಐಸ್ ತಂದವ್ರೆ 10. ಮುಂಚೆ ಇದು 5 rupees ಇತ್ತು, ಇವಾಗ 10 rupees ಆಗಿಬಿಟ್ಟೈತೆ. ನನಗಂತೂ ಕ್ಯಾಶ್ ಹಾಕಿ ಆಗೋದೆ. ಏನು ಆಗೈತೆ ವಯಸ್ಸಲ್ಲಿ ಏನೇನು ಅನ್ಕೊಂಬಿಟ್ಟೈತೆ. ಮತ್ತು ಹುಷಾರಿಲ್ಲ ಗೈಸ್ ನನಗೆ. ನಿನ್ನೆ ವ್ಲಾಗ್ ಮಾಡಿಲ್ಲ, ಊರಲ್ಲಿ ಏನು ಮಾಡ್ಕೊಂಬಂದನೋ ಅದನ್ನೇ ಎಡಿಟ್ ಮಾಡಿ ಪೋಸ್ಟ್ ಮಾಡೋದನ್ನಂತೂ ಸುಮ್ಮನಾಗಿದ್ದೀನಿ. ಇವತ್ತು ತುಂಬ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ವ್ಲಾಗಲ್ಲಿ. ಎಲ್ಲ ಬೇರೆ ಯಾರನ್ನೂ ತೋರಿಸ್ತಾ ಇಲ್ಲ, ನಾನು ಒಬ್ಬನೇ ಗೈಸ್. ನಾನು ನೀಟ್ ಎಕ್ಸಾಮ್ ಬಗ್ಗೆ ತುಂಬ ಮಾತಾಡಿದ್ದೆ. ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು ವೀಡಿಯೋ ಆಫ್ ಆಗಿಬಿಟ್ಟೈತೆ, ನೋಡ್ಕೊಂಡೇ ಇಲ್ಲ. ಕೆಳಗೆ ಹೋಗಿ ನೋಡ್ಕೊತಾ ಇದ್ದೀನಿ ನಾನು ಅದನ್ನು. ಇವಳ್ದು ಏನೂ ಮುಗ್ದಿಲ್ಲ ಗೈಸ್, ಮಾಡ್ಕೊತಾನೆ ಒಳಗೆ. ಇನ್ನೂ ಮೇಲೆ ಗೊತ್ತಾಯಿದ್ದೀನಿ ನಾನು ಈಗ. ಸೊ ಒನ್ ಥಿಂಗ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂದರೆ, ಮನೇಲಿ ಎಲ್ಲರೂ ನೀಟ್ ಎಕ್ಸಾಮ್ ಬರಿ ಅಂತ ಅಂದರು. ನಾನು ಅದಕ್ಕೇ ನಂದು ಈ 3rd ಇಯರ್ ಏನಿದೆ ಇದನ್ನು ಮುಗಿಸ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತೀನಿ, ಇಂಟರ್ನ್ಶಿಪ್ ಮುಗಿಸಿ ಅಂತ ನಾನು ಹೇಳ್ತಾಯಿದ್ದೀನಿ. ಮನೇಲಿ ಅಣ್ಣ ಮತ್ತು ಪಪ್ಪ ಹೇಳ್ತವ್ರೆ ಇದು ನೀಟ್ ಬರಿ ಅಂತ. ಅಣ್ಣ ಮತ್ತು ಅಪ್ಪ ಹೇಳ್ತವ್ರೆ ನೀಟ್ ಬರಿ ಅಂತ. ಮಮ್ಮಿ ನಿನ್ನಿಷ್ಟ, ನಿಂದೇನು ಪ್ಯಾಷನ್ ಇದೆ ಅದನ್ನು ನೀನು ಫಾಲೋ ಮಾಡು ಅಂತ ಅಂದರು. ಮತ್ತು ಪಪ್ಪನೂ ನಿನ್ನಿಷ್ಟ ಅಪ್ಪ ಅಂದರು. ಆಮೇಲೆ ಲಾಸ್ಟಲ್ಲಿ ನಾನೆಲ್ಲ ಬಿಡಿಸಿ ಹೇಳಿದೆ, ಗೌರ್ಮೆಂಟ್ ಸೀಟ್ಗಾದರೆ ಇಷ್ಟ ಆಗುತ್ತೆ, ಮತ್ತು ಪ್ರೈವೇಟಾಗಿ ನಾವೇ ಹೋಗ್ತೀವಿ ಅಂತ ಅಂದರೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ನೀಟ್ ಬರಿಬೇಕು ಅಂತೆಲ್ಲ ಹೇಳಿದಾಗ ಓಕೆ ನಿನ್ನಿಷ್ಟ, ಏನು ಮಾಡ್ತೀಯ ಮಾಡು ಅಂತ ಅಂದರು. ಆಮೇಲೆ ನನ್ನ ಅನಿಸಿಕೆ ಏನಂದರೆ, ನಾನು
ಇದನ್ನು ಮುಗಿಸೋಣ, ಪ್ಯಾರಾಮೆಡಿಕಲ್ ಮುಗಿಸಿ ಒಂದು 6 ಮಂತ್ಸ್ ಇಂಟರ್ನ್ಶಿಪ್ ಹೋಗಿ ಆಮೇಲೆ ಜಾಬ್ ಮಾಡಾದ್ಮೇಲೆ ಅದ್ರದ್ದು ಏನಿದೆ ಅದು ಬೇಸಿಕ್ ನೋಡೋಣ. ಆ ಟೈಮಲ್ಲೇ, ಆ ಜಾಬ್ಗೆ ಹೋಗೋ ಟೈಮಲ್ಲಿ ನಾನು ನೀಟಿಗೆ ಪ್ರಿಪೇರ್ ಆಗೋಣ ಇಲ್ವಾ ಏನು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನನಗೆ ನೀಟಿಗೆ ಪ್ರಿಪೇರ್ ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋದರೆ ನನ್ನ ಫ್ಯಾಷನ್ ಏನಿದೆ ಇದು ವ್ಲಾಗಿಂಗ್ ನಿಲ್ಲಿಸಬೇಕು ಅಂತ. ನಾ ವ್ಲಾಗಿಂಗ್ ನಿಲ್ಲಿಸಲೇಬೇಕು, ಯಾಕಂದರೆ ನಾನು ನೀಟಿಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಲ್ಲಿಸಲೇಬೇಕಾಗುತ್ತೆ. ನಾನು ನೀಟಿಗೆ ಏನಂತಾರದು 80-85 ರ್ಯಾಂಕಿಂಗ್ ಮೇಲೆ ಬರಬೇಕು. ಏನೇ ಆದರೂ ನಾವು ಒಂದೇ ಒಳ್ಳೆ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟಿಗೆ ಸೇರ್ಕೊಬೇಕು ಅಂದರೆ, ಮುಂಚೆ ಎಲ್ಲ ಇರಲಿಲ್ಲ ಗೈಸ್, ಈ ವರ್ಷದಿಂದ ಈ ಥರ ಮಾಡಿದ್ದಾರೆ ಬೆಂಗಳೂರು ಯೂನಿವರ್ಸಿಟಿ. ನನಗೆ ಅದೇನೇ ಆಗ್ತಾ ಇರೋದು. ನಾನು ಇದನ್ನು ಮುಗಿಸಿ ನಾನು ಒಂದು ಟೀಚಿಂಗ್ ಬೇಸಸ್ ಮೇಲೆ ಹೋಗೋಣ ಅಂತ ನನಗೆ ಆಸೆ ಇತ್ತು, ಲೆಕ್ಚರರ್ ಆಗಬೇಕು ಅಂತ. ಆದರೆ ಇದೇನು ನೀಟ್ ಅಂತಿದ್ದಾರೆ. ನನ್ನ ಪ್ರಾಬ್ಲಮ್, ನನಗೆ ನೀಟ್ ಬರೆಯೋದ್ರಿಂದ ಪ್ರಾಬ್ಲಮ್ ಇಲ್ಲ. ರ್ಯಾಂಕಿಂಗ್ ಸಿಗಲಿಲ್ಲ ಅಂದರೆ ನಾನು ಅದು ಟ್ವೈಸ್ ಅಷ್ಟೇ ಇರೋದು ನೀಟು. ಏನಾದ್ರು ಸೆಕೆಂಡ್ನೇ ಟೈಮು ಹೋಯ್ತು ಅಂದರೆ ಹೋಯ್ತಲ್ವಾ. ಒಂದು ಸರಿ ಟ್ರೈ ಮಾಡೋಣ ಅಂತ ಒಂದು ಸೈಡ್ ಐತೆ, ಇನ್ನೊಂದು ಸೈಡ್ ನೋಡಿದ್ರೆ ಏನು ಬೇಡ ಬಾಯಿ ಮುಚ್ಕೊಂಡಿರು ಅನ್ನೋ ಥರ ಅನ್ನಿಸ್ತೈತೆ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ನನಗಂತೂ. ನೆಕ್ಸ್ಟ್ ಇನ್ನೊಂದು ಏನು ಗೊತ್ತಾಗೈಸ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಅಲ್ಲಿಗೆ ಎಷ್ಟು ಮಂತ್ಸ್ ಆಯಿತು? 7 ಮಂತ್ಸ್ ಆಯಿತಾ ಕಂಪ್ಲೀಟ್ ಆಯಿತು. ಒಂದು 100 ಸಬ್ಸ್ಕ್ರೈಬರ್ಸ್ ಕೂಡ ಆಗಿಲ್ಲ, ಒಳ್ಳೆ ವ್ಯೂವ್ಸ್ ಇಲ್ಲ, ಏನೂ ಇಲ್ಲ ಅಂತ ಅಂತಿದ್ರು. ಅದಕ್ಕೆ ನಾನು ಮನೇಲಿ ಏನಂದರೆ ಫಸ್ಟ್ ಸ್ಟಾರ್ಟಿಂಗ್ ನನಗೆ ಇನ್ನೊಂದು 6 ಮಂತ್ಸ್ ಕೊಡಿ, ನಾನೊಂದು 500 ಸಬ್ಸ್ಕ್ರೈಬರ್ಸ್ ಮಾಡ್ಕೊತೀನಿ ಅಂತ ಹೇಳಿದ್ದೀನಿ. ಬೇಗ 500 ಸಬ್ಸ್ಕ್ರೈಬರ್ಸ್ ಆಗಿಬಿಡಿ ಗೈಸ್. ನನ್ನ ಮನೇಲಿ ಇನ್ನೊಂದು 6 ಮಂತ್ಸ್ ಕೇಳಿದ್ದೀನಿ. ಯಾಕೆ ಅಂದರೆ 6 ಮಂತ್ಸ್ ಒಳಗೆ ನಂದೇನು 500 ಸಬ್ಸ್ಕ್ರೈಬರ್ಸ್ ಕ್ಲಿಯರ್ ಆಗಲಿಲ್ಲ ಅಂದರೆ ನಾನು ವ್ಲಾಗಿಂಗ್ನ ಸ್ಟಾಪ್ ಮಾಡಿಬಿಟ್ಟು ನಾನು ನೀಟಿಗೆ ಪ್ರಾಕ್ಟೀಸ್ ಮಾಡ್ಕೊಬೇಕು. ಕಾಲೇಜಲ್ಲಿ ಹೇಳಿದ್ರೆ ನೀನು ನೀಟ್ ಬರಿಬೋದು ಬರೀ ಅಂತ, ನೋಡೋಣ. ಯಾಕಂದರೆ ನೀಟಿಗೆ ಇನ್ನೊಂದು PU2+ ಅಲ್ವಾ, PU ಮುಗಿಸ್ಕೊಂಡು ಕೆಲವ್ರು ನೀಟ್ ಬರೀತಾರೆ, ಅವ್ರ ಹತ್ರನ ಸಜೆಷನ್ ತೊಗೊಬೋದು. ಮತ್ತು ನನ್ನ ಸ್ಕೂಲ್ ಫ್ರೆಂಡ್ಸ್ ತುಂಬ ಜನ ನೀಟ್ ಎಕ್ಸಾಮ್ನ ಅಟೆಂಡ್ ಮಾಡಿದ್ದಾರೆ, ಅವ್ರ ಹತ್ರನೂ ಸ್ವಲ್ಪ ಸಜೆಷನ್ ಎಲ್ಲ ಕೇಳೋಣ ನಾಳೆ. ಅದಕ್ಕೋಸ್ಕರ ನಾನು ಇವತ್ತು ಫುಲ್ಲು ಸಜೆಷನ್ ನಾನು ಎಲ್ಲರ ಹತ್ರನೂ ತೊಗೊಂಡು ಸ್ವಲ್ಪ ತಲೆಗೆಲ್ಲ ಹುಳ ಬಿಡ್ಕೊಂಡು ಬ್ಲಾಗಿಂಗ್ ಜಾಸ್ತಿ ಮಾಡೋಕ್ಕೋಗಿಲ್ಲ. ನನಗೆ ಅದೇ ಇವಾಗ ಅನ್ನಿಸ್ತಾ ಇರೋದು, ನಾನು ಈ ಕಡೆ ನನ್ನ ಪ್ಯಾಷನ್ ಏನಿದೆ ವ್ಲಾಗಿಂಗ್ ಅದು ನಡೆಸ್ಕೊಂಡು ಹೋಗೋದಾ, ಇಲ್ಲಾಂದರೆ ಈ ಕಡೆ ನನ್ನ ಪೇರೆಂಟ್ಸ್ದು ಏನು ಡ್ರೀಮ್ ಇದೆ ಅದನ್ನು ಮುಗಿಸ್ಕೊಂಡು ಹೋಗೋದಾ. ನನಗೆ ನಾನು ಚಿಕ್ಕ ವಯಸ್ಸಿನ ನನಗೊಬ್ಬ ಲೆಕ್ಚರರ್ ಆಗಬೇಕು ಇಲ್ಲ ಆ್ಯಕ್ಟರ್ ಆಗಬೇಕು ಅನ್ನೋದೇ ಆಸೆ. ಎರಡೂ ದೋಣಿ ಮೇಲೂ ಕಾಲಿಟ್ಟಿದ್ದೀನಿ. ಇವಾಗ ಯಾವ್ದು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇವಾಗ ಯಾವುದಾದ್ರು ಒಂದು ದೋಣಿ ಮೇಲಿಂದ ಕಾಲು ತೆಗೆದ್ರೆ ಒಂದು ಸೈಡು ಹಾರ್ಟಿಗೆ ಬೇಜಾರಾಗುತ್ತೆ. ಇಲ್ಲ ನಾನು ಲೆಕ್ಚರರ್ ಹೋಗ್ತೀನಿ ಅಂದರೆ ನಾನು ಆ್ಯಕ್ಟಿಂಗ್ ಏನು ಕೆರಿಯರ್ ನಾನು ಮಾಡಬೇಕು ಅಂದ್ಕೊಂಡಿದ್ನೋ ಅದು ಹೋಗುತ್ತೆ. ಇಲ್ಲ ಈ ಕಡೆ ವ್ಲಾಗಿಂಗಲ್ಲೇ ಮುಂದುವರ್ಕೊಂಡು ಹೋಗೋಣ ಅಂದರೆ ಲೆಕ್ಚರರಿಂಗ್ದು ಡ್ರೀಮ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕಾಗಲ್ಲ. ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಗೈಸ್. ನಾಳೆ ಸ್ವಲ್ಪ ನೀಟ್ ಯಾರ್ಯಾರು ನನ್ನ ಫ್ರೆಂಡ್ಸ್ ಬರೆದಿದ್ದಾರೆ, ನನ್ನ ಸ್ಕೂಲ್ ಫ್ರೆಂಡ್ಸ್, ಅವ್ರ ಹತ್ರ ಎಲ್ಲ ಸಜೆಷನ್ ಕೇಳಿ ನಾನು ಫೈನಲ್ ಆಗಿ ಹೇಳ್ತೀನಿ. ಮತ್ತು ಇನ್ನೊಂದು ಏನಂದರೆ ಬೇಗ 100 ನಾನು 4 ಜನ ಬೇಕು ಗೈಸ್, 100 ಜನ ಸಬ್ಸ್ಕ್ರೈಬರ್ಸ್. ಅದಕ್ಕೆ ಪ್ಲೀಸ್ ಬೇಗ 100 ಸಬ್ಸ್ಕ್ರೈಬರ್ಸ್ ಮಾಡಿಬಿಡಿ. ಕೆಲವೊಬ್ಬರು ಎಲ್ಲರೂ ವೀಡಿಯೋಸ್ ನೋಡ್ತೀರಾ, ನನಗೆ ಬರೋ ವ್ಯೂವ್ಸ್ ಮತ್ತು ಕಮೆಂಟ್ಸ್ಗಳು ನನಗೆ ಖುಷಿ ಆಗ್ತಿದೆ. ಯಾಕಂದರೆ ನಾನು ಸ್ಟಾರ್ಟಿಂಗ್ ಇನ್ನೂ 7 ಮಂತ್ಸ್ ಆಗಿದೆ. ಕೆಲವ್ರು ಇನ್ನೂ ನನ್ನ ಅಂದರೆ ಆಕಾಶ್ ಅಂತ ನ್ಯೂ ಫ್ರೆಂಡ್ ಆದರೆ ನನಗೆ ಯೂಟ್ಯೂಬಲ್ಲಿ ಅವರು ಓಪನ್ ಮಾಡಿ 1 ಇಯರ್ ಆದ್ರೂ ಅವ್ರಿಗೆ ಇನ್ನೂ 50 ಸಬ್ಸ್ಕ್ರೈಬರ್ಸ್ ಕೂಡ ಕ್ಲಿಯರ್ ಆಗಿಲ್ಲ. ನಿಮಗೆ ಬೇಗ ಆಗ್ತಿದೆ ಬ್ರೋ ಅಂತ ಹೇಳಿದ್ರು. ನನಗೆ ಖುಷಿ ಆಯಿತು. 7 ಮಂತ್ಸಿಗೆ ನನಗೆ ಒಂದು ಮಿನಿಮಮ್ ಅಂದರೆ 100 ನಿಯರ್ ಬೈ ಬಂದಿದ್ದೀನಿ ನಾನು ಅಂತ. 100 ವೀಡಿಯೋಸ್ ಹಾಕೋ ಅಷ್ಟು ಕೆಪಾಸಿಟಿ ನನಗಿದೆ ಇವಾಗ. ನಾನು ಯಾರೇ ಇರಲಿ, ಮುಂಚೆ ಯಾರು ಬಂದರೂ ವೀಡಿಯೋ ಆಫ್ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ದೆ. ಇವಾಗ ತಲೆನೇ ಕೆಡಿಸ್ಕೊಳ್ಳಲ್ಲ ನಾನಂತೂ. ಯಾರು ನೋಡಲಿ ಏನಾರು ಮಾಡಲಿ, ನನ್ನ ಪಾಡಿಗೆ ನಾನು ವ್ಲಾಗಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕೆ ಅಂದರೆ ಝೀರೋ ಅಲ್ಲಿ ನಾವು ಏನೇ ವ್ಲಾಗಿಂಗ್ ಮಾಡ್ತಾಯಿದ್ರು ಒಂಥರ ಅನಿಸುತ್ತೆ. ಯಾಕೆ ವ್ಲಾಗಿಂಗ್ ಮಾಡ್ತಾಯಿರ್ತೀವಿ, ಅವ್ರು ಅಂದ್ಕೊಳ್ತಾರೆ ಏನು ಗುರು ಇವ್ರದೆಲ್ಲ ಫೋನ್ ಹಿಡ್ಕೊಂಡು ಓಡಾಡ್ತಿರ್ತಾರೆ ಹಂಗೆ ಹಿಂಗೆ ಅಂತ ಅಂತಾರೆ. ಇವಾಗ ತಲೆನೇ ಕೆಡಿಸ್ಕೊಳ್ಳಲ್ಲ, ಯಾರೇನೇ ಅಂದ್ಕೊಳ್ಳಿ, ನಾನು ನನ್ನ ಪ್ಯಾಷನ್ನ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಂತ ನನ್ನ ಪಾಡಿಗೆ ನಾನು ಮಾತಾಡ್ಕೊಂಡು ಹೋಗ್ತಾಯಿರ್ತೀನಿ. ಅಂದರೆ ಒಂದು 7 to 8 ವ್ಲಾಗ್ಸ್ ಹಿಂದೆಯಿಂದ ನೋಡಿರಿ ನನ್ನ ವಾಯ್ಸ್ ರಿದಮ್ ಚೇಂಜ್ ಆಗಿ ವಾಯ್ಸ್ ಜೋರಾಗಿ ಬರ್ತೈತೆ.
ನೀಟ್ ಈ ಕಡೆ ನನ್ನ ವ್ಲಾಗಿಂಗ್, ನನ್ನ ಪ್ಯಾಷನ್. ನನಗೆ ನಿಜವಾಗ್ಲೂ ನಾನು ಎಲ್ಲ ಥರ ಆ್ಯಪ್ಸಲ್ಲೂ ರೀಲ್ಸು ಕಂಟೆಂಟ್ ಎಲ್ಲ ಮಾಡಿದೆ. ನಾನು ಮಿನಿ ವ್ಲಾಗ್ ಕೂಡ ಮಾಡಿದೆ. ನನಗೆ ಅದೇನು ಅಷ್ಟು ಸಕ್ಸಸ್ ನಾನು ನೋಡಲಿಲ್ಲ ಅದರಲ್ಲಿ. ಯಾಕೆ ಅಂದರೆ ಮಿನಿ ವ್ಲಾಗಲ್ಲಿ 3 ಮಿನಿಟ್ಸಲ್ಲಿ ನಾವು ಏನು ಫುಲ್ ಡೇ ಮಾಡಿರ್ತೀವೋ ಅದನ್ನು ತೋರಿಸೋದಕ್ಕೆ ನನಗಂತೂ ಕಂಟೆಂಟ್ನ ಹುಡುಕಿ ಸಾಕಾಯಿತು. ಯೂಟ್ಯೂಬ್ನಲ್ಲಿ ನನಗೆ ಯಾವ ಥರ ನನಗೆ ಕಂಟೆಂಟ್ ಹುಡುಕ್ತಾ ಇದ್ದೀನಿ ಅಂದರೆ ನನ್ನ ಓನ್ ಲೈಫ್, ನನ್ನ ಡೈಲಿ ವ್ಲಾಗ್ ಕೂಡ ಮಾಡ್ತಿರ್ತೀನಿ, ಅದೊಂಥರ ಕಂಟೆಂಟ್ ಆಗುತ್ತೆ. ಪ್ರ್ಯಾಂಕೂ ನಾನು ಕಂಟೆಂಟ್ ಮಾಡ್ತೀನಿ, ಚಾಲೆಂಜಸ್ ಕಂಟೆಂಟ್ ಮಾಡ್ತಾಯಿದ್ದೀನಿ. ನೆನ್ನೆ ಏನು ಅಪ್ಲೋಡ್ ಮಾಡಿದ್ದೀನಿ ಚಾಲೆಂಜಸ್, ಅದು ಸಡನ್ನಾಗಿ ಬಂದಿದ್ದು ಚಾಲೆಂಜ್. ನಾನೇನು ಬೇಕು ಅಂತ ನಾನೇನು ಚಾಲೆಂಜ್ನ ನಾನು ತೊಗೊಳ್ಲಿಲ್ಲ. ಸಡನ್ ಮೈಂಡಿಗೆ ಬಂತು, ನಾನು ಈ ಥರ ಊರಿಗೆ ಹೋಗ್ತಾ ಇದ್ದೀನಲ್ಲ, 1 ಅವರ್ ಚಾಲೆಂಜ್ ತೊಗೊಳ್ಳೋಣ ಅಂತ. ಇದನ್ನು ನನ್ನ ಇಬ್ಬರು ಸಿಸ್ಟರ್ಸ್ ಜೊತೆನೂ ಮಾಡಬೇಕು ಅಂತ ಅನಿಸ್ತಾ ಇದೆ. ಫಸ್ಟ್ ಒಂದ್ಸರಿ ಚಂದು ಜೊತೆ ಮಾಡಿ, ಆಮೇಲೆ ಇಬ್ಬರು ಸಿಸ್ಟರ್ಸ್ ಜೊತೆ ಒಂದ್ಸರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಅಮ್ಮನ ಕೈಲೂ ಮಾಡಿಸೋಣ. ನಮ್ಮಮ್ಮ ಬ್ಯುಸಿ ಇದ್ದಾರೆ ಇವಾಗ, ಅವ್ರಿಗೂ ಹುಷಾರಿಲ್ಲ. ಅವರು ಫ್ರೀ ಆದಮೇಲೆ ನಮ್ಮ ಮಮ್ಮಿ ಜೊತೆನೂ ಒಂದು ಚಾಲೆಂಜ್ ವ್ಲಾಗ್ ಬರುತ್ತೆ. ನಮ್ಮ ಡ್ಯಾಡಿನ ಯಾಕೆ ಜಾಸ್ತಿ ನಾನು ತೋರಿಸಲ್ಲ ಅಂದರೆ, ಅವರು ಸ್ವಲ್ಪ ಕ್ಯಾಮ್ರಾಗೆ ಇದು ಮಾಡ್ತಾರೆ, ಜಾಸ್ತಿ ಮಾತಾಡೋಲ್ಲ. ನೀವೇ ಹಿಂದೆ ಇದರಲ್ಲಿ ನೋಡಿದ್ದೀರ, ಆ್ಯನಿವರ್ಸರಿ ವ್ಲಾಗಲ್ಲಿ ಕೂಡ ನೋಡಿದ್ದೀರಾ, ಅವ್ರು ಜಾಸ್ತಿ ಹ್ಞೂ ಅಷ್ಟೇ, ಜಾಸ್ತಿ ಮಾತಾಡ್ಕೋಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ನಮ್ಮ ಅಮ್ಮನ ಕಡೆನೇ ನಾನು. ಯಾಕೆಂದರೆ ನಮ್ಮ ಅಮ್ಮಂಗೆ ಕ್ಯಾಮ್ರಾ ಫಿಯರ್ ಇಲ್ಲ, ಮಾತಾಡ್ತಾರೆ. ನನ್ನ ಥರ ಎಕ್ಸ್ಟ್ರೋವರ್ಟ್ ನಾನು, ನಮ್ಮಮ್ಮ ಎಕ್ಸ್ಟ್ರೋವರ್ಟ್, ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಇಂಟ್ರೋವರ್ಟ್. ಈ ನಾನು ನಮ್ಮ ಮನೇಲಿ ಇಬ್ಬರು ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಅಣ್ಣನ ನೋಡೇ ಇಲ್ಲ ನೀವು ವ್ಲಾಗಲ್ಲಿ, ಯಾಕಂದರೆ ಅವನು ಇಂಟ್ರೋವರ್ಟ್ ಅವನು. ಮನೆಯವ್ರ ಜೊತೆ, ಆಚೆಯವ್ರ ಜೊತೆ ಎಕ್ಸ್ಟ್ರೋವರ್ಟ್, ಆ ಥರ ಉಲ್ಟಾ ಅವನು ಒಂಥರ ನಮ್ಮ ಅಣ್ಣ. ಇಷ್ಟ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಇರೋ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ, ಲೆಟ್ ಮೀಟ್ ಯು ಆನ್ ನೆಕ್ಸ್ಟ್ ವ್ಲಾಗ್. ಅಂದರೆ ನಾಳೆ ವ್ಲಾಗಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ, ಬಾಯ್ ಗೈಸ್.